ನಮಸ್ತೆ ಸ್ನೇಹಿತರೆ. ಒಬ್ಬ ಝೆನ್ ಗುರು ಒಂದು ಸಾವಿನ ಮನೆಗೆ ತನ್ನ ಶಿಷ್ಯಂದಿರನ್ನ ಕರ್ಕೊಂಡು ಹೋಗಿರ್ತಾರೆ. ಆ ಸಾವಿನ ಮನೆಯಲ್ಲಿ ಎಲ್ಲ ಶೋಕಾಚರಣೆ ಮಾಡ್ತಾ ಇರ್ತಾರೆ, ಎಲ್ಲ ಅಳ್ತಾ ಇರ್ತಾರೆ, ರೋದನೆ ನಡೀತಾ ಇರುತ್ತೆ. ಅವರು ಹಾಗಿದ್ದರು ಹೀಗಿದ್ದರು ಬದುಕಿದ್ರು ಅಂಥೇಳಿ ಅವರನ್ನು ಗುಣಗಾನ ಮಾಡಿಕೊಂಡು ಅಳ್ತಾ ಇರ್ತಾರೆ. ಅಲ್ಲಿ ದೂರದಿಂದಂತ ಬಂದಂಥ ಅತಿಥಿಗಳಿಗಾಗಿ ಒಂದಿಷ್ಟು ಫಲಹಾರ ಉಪ್ಪಿಟ್ಟನ್ನೇನೋ ಮಾಡಿ ಹಾಕ್ತಾ ಇರ್ತಾರೆ. ಗುರುಗಳೇನು ಮಾಡ್ತಾರೆ, ಹೋಗ್ತಾರೆ ಆ ಪಂಕ್ತಿಲಿ ಕೂತ್ಕೊಂಡು ಎಲೆ ಹಾಕ್ತಾರೆ. ಎಲೆ ಹಾಕಿದಾಗ ಬಿಸಿ ಉಪ್ಪಿಟ್ಟು ಕಾಪಿ ಇಡ್ತಾರೆ. ಚೆನ್ನಾಗಿ ಗುರುಗಳು ಫಲಹಾರನ ಸ್ವೀಕಾರ ಮಾಡ್ತಾರೆ. ಅವ್ರ ಜೊತೆ ಇದ್ದಂಥ ಒಬ್ಬ ಶಿಷ್ಯ ಮುಖ ನೋಡ್ತಾ ಇರ್ತಾನೆ. ಅವನು ಆಶ್ರಮಕ್ಕೆ ಹಿಂದಿರುಗಿದಾಗ ಕೇಳ್ತಾನೆ, ಗುರುಗಳೇ, ನೀವು ನೋಡಿದ್ರೆ ಏನು ಆ ಸಾವಿನ ಮನೆಯಲ್ಲಿ ನೀವು ಹಿರಿಯವರು ಜ್ಞಾನಿಗಳು ಅಂತೇಳಿ ಕರೆದಿದ್ರೆ, ನೀವು ಶೋಕಾಚರಣೆಯಲ್ಲಿ ಎಲ್ಲ ಇದ್ದಾಗ ನೀವು ಚೆನ್ನಾಗಿ ಉಪ್ಪಿಟ್ಟನ್ನ ಬಾರಿಸಿ ಬಂದುಬಿಟ್ರಲ್ಲ, ತಿನ್ಕೊಬಂದ್ರಲ್ಲ ಅಂಥೇಳಿ ಆಸೆ ಮಾಡ್ತಾನೆ. ಗುರುಗಳು ಹೇಳ್ತಾರೆ, ನೋಡಪ್ಪ, ಅವನು ಸತ್ತೋಗಿದ್ದ ನಿಜ, ಸತ್ಯ, ನಾವು ಹೋಗಿದ್ದು ಸತ್ಯ. ಆದರೆ ಉಪ್ಪಿಟ್ಟು ಎಲೆ ಹಾಕಿದಾಗ ನನಗೆ ಹಸಿವಾಗ್ತಿತ್ತು ಕಣಪ್ಪ. ನನಗೆ ಹಸಿವಾದಾಗ ನಾನು ಏನೂ ಗೊತ್ತಾಗಲಿಲ್ಲ, ನನಗೆ ಯಾವ ತತ್ವ ಯಾವ ವಿಚಾರ ನನಗೆ ಹೊಳಿಲಿಲ್ಲ. ಹೊಟ್ಟೆ ಹಸಿತಾ ಇತ್ತು, ಹೊಟ್ಟೆ ಮಾತು ಕೇಳಿದೆ, ಉಪ್ಪಿಟ್ಟು ತಿಂದೆ ಅಂತೇಳಿ ಹೇಳ್ತಾರೆ. ಹಂಗಾಗಿ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಪ್ರೆಸೆಂಟು ನಾವು ಈಗ ಮತ್ತು ಇಲ್ಲಿ ಏನು ಮಾಡ್ತೀವಿ, ಯಾವುದಕ್ಕೆ ಅಂದರೆ ಪ್ರತಿ ಕ್ಷಣವೂ ಬದುಕು ಅಂದರೆ ಹಿಂಗೆ ರೀ. ಕ್ಷಣದಲ್ಲೂ ಬದುಕೋದು ಅಂದರೆ ಹಿಂಗೆ, ಹೊಟ್ಟೆ ಹಸಿತಾ ಇದೆ, ತಿಂತಾಯಿದ್ದೀನಿ ಅಷ್ಟೇ, ಬೇರೆ ತರ್ಕ ಬೇಡ ರೀ. ಇದು ಆ ಗುರುಗಳ ಒಂದು ಅರ್ಥಪೂರ್ಣವಾದಂಥ ಒಂದು ನಡೆ ಇರ್ಬೋದು ಅಂತ ಅನ್ಕೋಬೋದಲ್ವ. ಜಯ ಗುರುದತ್ತ.